ಕಮರ್ಷಿಯಲ್ ಗ್ಯಾಸ್ನ ದರ ಏರಿಕೆ ಹಿನ್ನೆಲೆಯಲ್ಲಿ ಸಂಕಷ್ಟಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ರಾಜ್ಯದಲ್ಲಿ ಹೋಟೆಲ್ ಉದ್ಯಮ ಈಗಾಗಲೇ ತಲ್ಲಣಿಸಿ ಹೋಗಿದೆ. ಹೋಟೆಲ್ ಮಾಲೀಕರಿಂದ ಇವತ್ತು ಮಹತ್ವವಾದಂತಹ ಸಭೆಯನ್ನ ಮಾಡಲಾಗ್ತಾ ಇದೆ. ಈ ಸಭೆಯಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ನಿನ್ನೆ ಈ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ರು. ದರವನ್ನ ಜಾಸ್ತಿ ಮಾಡೋದು ಅನಿವಾರ್ಯ ಅಂತ ಹೇಳಿದ್ರು. ಸೊ ಇವತ್ತು ಹೋಟೆಲ್ ಮಾಲೀಕರಿಂದ ಮಹತ್ವದ ಸಭೆ ಇದೆ. ಮುಂದೇನು ಮಾಡಬೇಕು ಅಂತ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ಹಲವು ಹೋಟೆಲ್ಗಳಲ್ಲಿ ದರ ಏರಿಕೆ ಆಗ್ಬಿಟ್ಟಿದಾಗಲೇ ತಿಂಡಿ ಊಟದ ಬೆಲೆ ಏರಿಕೆ ಮಾಡಿದ್ದಾರೆ ಹೋಟೆಲ್ ಮಾಲೀಕರು ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಕಾಮತ್ ಹೋಟೆಲ್, ರೆಸಪಾಕ ಹೋಟೆಲ್ಗಳಲ್ಲಿ ಈಗಾಗಲೇ ಬೆಲೆ ಏರಿಕೆ ಆಗ್ಬಿಟ್ಟಿದೆ. 10% 20% ಬೆಲೆ ಏರಿಕೆ ಆಗಿರುತ್ತೆ. 10% 20% ಬೆಲೆ ಏರಿಕೆ ಮಾಡಲಾಗಿದೆ. ತಿಂಡಿ ಊಟ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಸಂಕಷ್ಟ ಎದುರಾಗುವುದು ಶತಸಿದ್ಧ. ಸೊ ಅದು ಎಲ್ಲಿಗೆ ಹೋದ್ರೂ ಕೊನೆಯದಾಗಿ ಬಂದು ನಿಂತ್ಕೊಳ್ಳುವಂಥದ್ದು ಗ್ರಾಹಕರ ಜೇಬಿಗೆನೆ. ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಮಾರ್ಕೆಟ್ನಲ್ಲಿ ಕೊನೆಯದಾಗಿ ಅದು ಗ್ರಾಹಕರ ತಲೆ ಮೇಲೆನೆ ಬಂದು ಬೀಳೋದು. ಸೊ ಈಗಲೂ ಕೂಡ ಅದೇ ಆಗಿದೆ. ಹೋಟೆಲ್ ಮಾಲೀಕರಿಂದ ಇವತ್ತು ಮಹತ್ವವಾದಂತಹ ಸಭೆಯನ್ನ ಕರೆಯಲಾಗಿದೆ. ನಿನ್ನೆ ಕೂಡ ಸಭೆಯನ್ನ ಮಾಡಲಾಗಿತ್ತು. ಅಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿತ್ತು. ನಿನ್ನೆ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ PC ರಾವ್ ಈ ಬಗ್ಗೆ ಮಾತನಾಡಿದ್ರು. ಅನಿವಾರ್ಯವಾಗಿದೆ ದರವನ್ನು ಏರಿಕೆ ಮಾಡೋದು. ಆಯಾ ಹೋಟೆಲ್ನ ಮಾಲೀಕರು ಅಲ್ಲಿನ ದರಗಳನ್ನು ಫಿಕ್ಸ್ ಮಾಡ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಆ ಪ್ರಕಾರವಾಗಿ ನಿನ್ನೆಯಿಂದನೇ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ದರ ಏರಿಕೆ ಆಗಿಬಿಟ್ಟಿದೆ. ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇನ್ನು ಹೋಟೆಲ್ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಕಾಮತ್ ಹೋಟೆಲ್ ಮಾಲೀಕ ಈ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ಈಗಾಗಲೇ ದರ ಏರಿಕೆ ಆಗಿರುವಂಥದ್ದು. ನನ್ನ ಜೊತೆಗೆ ಕಾಮತ್ ಹೋಟೆಲ್ನ ಮಾಲೀಕರಿದ್ದಾರೆ. ಅವರು ಎಷ್ಟು % ದರ ಏರಿಕೆ ಮಾಡಿದ್ದಾರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ಏನು ಹೇಳ್ತೀರಾ, ಎಷ್ಟು % ಏರಿಕೆ ಮಾಡಿದ್ದೀರಾ? ನಾವು ಗ್ರಾಹಕರ ಮೇಲೆ ಹಾಕಬೇಕಾಗಿರೋ ಹೊರೆ ಅಲ್ಲ, ಆದರೆ ನಮ್ಮ ಅನಿವಾರ್ಯ ಪರಿಸ್ಥಿತಿ, ನಮ್ಮ ಹೊರೆಯನ್ನು ನಾವು ಎಲ್ಲಿವರೆಗೂ ತಡ್ಸ್ಕೊಳಕ್ಕಾಗತ್ತೆ ತಡ್ಸ್ಕೊಂಡಿದ್ದೀವಿ. ಇದು ಏಕಾಏಕಿ 993 ರೂಪಾಯಿ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದೆ. ಬೆಲೆ ಏರಿಕೆ ನಾವು ನಿರೀಕ್ಷೆಯಲ್ಲಿ ಇರಲಿಲ್ಲ. ನಾವು ಅಂದರೂ 100ರಿಂದ 200 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ನಾವು ಕಲ್ಪನೆಯಲ್ಲಿದ್ವಿ. 100, 200, 250, 300 ರೂಪಾಯಿ ಆಗಿದ್ದರೂ ಕೂಡ ನಾವು ನಮ್ಮ ಗ್ರಾಹಕರಿಗೆ ಆ ಬಿಸಿಯನ್ನು ನಾವು ಮುಟ್ತಾ ಇರಲಿಲ್ಲ. ಈ 990 ರೂಪಾಯಿ ತುಂಬ ಜಾಸ್ತಿ. ಹಾಗಾಗಿ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ. ಇವತ್ತು ನಮ್ಮ ಗ್ರಾಹಕರು ಬಂದವರೆಲ್ಲ ಪಾಪ ಮಾತಾಡ್ತಾ ಇದ್ದಾರೆ, ನೀವು ಹೆಂಗೆ ಮಾರ್ತಾ ಇದ್ದೀರಾ, ಹೆಂಗೆ ಇದನ್ನು ನಿಭಾಯಿಸ್ತೀರಾ ಅಂತ ಅವರೇ ನಮಗೆ ಕೇಳ್ತಾ ಇದ್ದಾರೆ. ನಾವೊಂದು 8ರಿಂದ 10% ಬೆಲೆ ಏರಿಕೆ ಮಾಡಿದ್ದೀವಿ ಇವತ್ತಿಂದ. 8ರಿಂದ 10% ಅಂದರೆ ನಿಮ್ಮದು ಬೆಲೆ ಮೊದಲು ಯಾವ ಥರ ಇತ್ತು ಸರ್? ಅಂದರೆ ದೋಸೆ ಆಗಲಿ ಟೀಗಾಗಲಿ ಈಗ ಎಷ್ಟು ಆಗುತ್ತೆ? ಅಂದರೆ ದೋಸೆ 90 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿ ಆಗಿದೆ. ಊಟ 120 ರೂಪಾಯಿ ಇದ್ದಿದ್ದು 140 ರೂಪಾಯಿ ಆಗಿದೆ. ಟೀ ಕಾಫಿ 20 ಇದ್ದಿದ್ದು 25 ರೂಪಾಯಿ ಆಗಿದೆ. ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಹೋಟ್ಲುಗಳು ಕ್ಲೋಸ್ ಆಗುತ್ತೆ. ಇದಿಷ್ಟು ಕಾಮತ್ ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈ ಗ್ಯಾಸ್ನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಜರ್ ಹೊಡೆತ ಬಿದ್ದಿದ್ದು ಒಂದು ಆಟೋ ಚಾಲಕರಿಗೆ, ಮತ್ತೊಂದು ಹೋಟೆಲ್ ಉದ್ಯಮಕ್ಕೆ. ಈಗಾಗಲೇ ಒಂದಿಷ್ಟು ಹೋಟೆಲ್ಗಳು ಮುಚ್ಚೋಗ್ಬಿಟ್ಟಿದೆ. ಮತ್ತೊಂದಿಷ್ಟು ಹೋಟೆಲ್ಗಳು ಈಗ ಅನಿವಾರ್ಯವಾಗಿ ದರ ಏರಿಕೆಯನ್ನು ಮಾಡಲೇಬೇಕು, ಸೊ ಹಾಗಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಬ್ಯಾಲೆನ್ಸ್ ಮಾಡೋದಕ್ಕೆ. ಆದರೆ ಗ್ರಾಹಕರ ಬರುವಿಕೆಯ ಸಂಖ್ಯೆಯಲ್ಲಿ ಹೊಡೆತ ಬೀಳೋದು ಗ್ಯಾರಂಟಿನೇ ಅವರಿಗೂ ಕೂಡ. ಸೊ ಯಾವುದಾದ್ರೂ ಒಂದು ಅರ್ಥದಲ್ಲಿ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಇದ್ದಿದ್ದೆ. ಅರುಣ್, ಖಂಡಿತವಾಗ್ಲೂ ಕೂಡ ಈ ಯಾವಾಗ ಕೊಲ್ಲಿ ರಾಷ್ಟ್ರಗಳ ನಡುವಣ ಯುದ್ಧ ಆರಂಭ ಆಯಿತು ಆ ಸಂದರ್ಭದಲ್ಲೂ ಕೂಡ ಒಂದು ಕಮರ್ಷಿಯಲ್ ಗ್ಯಾಸ್ನಲ್ಲಿ ದರ ಏರಿಕೆ ಆಗಿರೋದು, ಇನ್ನೊಂದು ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯ, ಈ ಎಲ್ಲ ವಿಚಾರಗಳಿಂದಲೂ ಕೂಡ ನಿತ್ಯ ಹೋಟೆಲ್ ನಡೆಸೋದೇ ಕಷ್ಟ ಅನ್ನುವಂತಹ ಸಂದರ್ಭಕ್ಕೆ ಈಗ ಒಂದು ಹೋಟೆಲ್ ಮಾಲೀಕರು ಬಂದಿರುವಂಥದ್ದು. ಸೊ ಈಗ ಅನಿವಾರ್ಯವಾಗಿ ಬೆಂಗಳೂರಿನ ಅನೇಕ ಹೋಟೆಲ್ಗಳಿವೆ, ಅಂದರೆ 40,000ಕ್ಕೂ ಅಧಿಕ ಹೋಟೆಲ್ಗಳಿವೆ. ಈ ಹೋಟೆಲ್ಗಳ ಪೈಕಿ ಭಾಗಶಃ ಹೋಟೆಲ್ಗಳಲ್ಲಿ ಈಗಾಗಲೇ ದರ ಏರಿಕೆ ಆಗಿರುವಂಥದ್ದು. 8ರಿಂದ 10% ದರ ಏರಿಕೆ ಆಗಿದೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಇನ್ನು 2-3 ದಿನ
ದಿನಗಳ ನಂತರ ದರ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಸೌತ್ ಇಂಡಿಯಾ ಮಟ್ಟದಲ್ಲಿ ಹೋಟೆಲ್ ಅಸೋಸಿಯೇಷನ್ ಒಂದು ಮೀಟಿಂಗ್ ಅನ್ನು ಮಾಡುತ್ತೆ. ಇವತ್ತು ಸಂಜೆ ವರ್ಚುವಲ್ ಮೀಟಿಂಗ್ ಅಲ್ಲಿ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಏನೇನ್ ಮಾಡಬಹುದು, ಮುಂದೆ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಹೋಟೆಲ್ ಉದ್ಯಮವನ್ನ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ನಿನ್ನೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಮಾತಾಡುವಾಗ ಹೇಳ್ತಾ ಇದ್ರು, ಈಗಾಗಲೇ ನೂರಾರು ಹೋಟೆಲ್ಗಳು ನಿತ್ಯ ಮಾರಾಟಕ್ಕೆ ಬರ್ತಾ ಇವೆ, ಕೊಂಡುಕೊಳ್ಳುವವರು ಕೂಡ ಗತಿ ಇಲ್ಲ ಅಂತ. ಆ ಒಂದು ನಿಟ್ಟಿನಲ್ಲಿ ಅಂದ್ರೆ ಕಾರ್ಮಿಕರಿಗಾಗ್ಲಿ ಅಥವಾ ಹೋಟೆಲ್ ಅನ್ನ ನಡೆಸಬೇಕು, ಕಸ್ಟಮರ್ಸ್ಗೆ ಸೇವೆಯನ್ನು ಕೊಡಬೇಕು, ಎಲ್ಲ ನಿಟ್ಟಿನಲ್ಲೂ ಕೂಡ ಹೋಟೆಲ್ ಮ್ಯಾನೇಜ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೊತೆಗೆ ಕದಂಬ ಹೋಟೆಲ್ನ ಓನರ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಯುದ್ಧ ಆರಂಭ ಆದಾಗಿಂದ ಎಷ್ಟು ಕಷ್ಟ ಆಗ್ತಿದೆ ನಿಮಗೆ ಹೋಟೆಲ್ನ ನಡೆಸೋದಕ್ಕೆ? ಇಲ್ಲ, ಮೊದಲು ಅವರು ಸಿಲಿಂಡ್ರ್ ಸಪ್ಲೈನೇ ಕೊಡಲಿಲ್ಲ. ನಾವು ಅಸೋಸಿಯೇಷನಿಂದ ಹೋಗಿ ಕೇಳಿಕೊಂಡು ಮಿನಿಸ್ಟ್ರಿನೆಲ್ಲ ಮಾಡಿ ಆವಾಗ ಒಂದು 10% ಕೊಟ್ಟರು, ಆಮೇಲೆ 20% ಕೊಟ್ಟರು. ಸ್ವಲ್ಪ ಸುಧಾರಣೆ ಬರುವಾಗ ಏಕಾಏಕಿ ಈಗ 1000 ರೂಪಾಯಿ ಒಂದು ಸಿಲಿಂಡ್ರಿಗೆ ಏರಿಸಿದ್ದಾರೆ. ಇದರಿಂದ ತುಂಬ ಕಷ್ಟ ಹೋಟ್ಲ್ ನಡೆಸೋದು. ಕಷ್ಟ ಅಂದರೆ ರೇಟ್ ಏರಿಸೋದು ಒಂದೇ ಅನಿವಾರ್ಯ, ಆದರೆ ಅದು ಗ್ರಾಹಕರಿಗೆ ತುಂಬ ತೊಂದರೆ ಆದರೆ ವ್ಯಾಪಾರ ಕಮ್ಮಿ ಆಗುತ್ತೆ. ಅದರಿಂದ ಇದು ಪರಿಹಾರ ಬೇಕೇ ಬೇಕು. ನಮ್ಮ ಸ್ಟೇಟ್ ಅಧ್ಯಕ್ಷರು ಈಗಾಗಲೇ ಸೆಂಟ್ರಲ್ ಮಿನಿಸ್ಟ್ರಿಗೆ, ಪ್ರಧಾನಮಂತ್ರಿಗೆ ಲೆಟ್ರ್ ಬರೆದಿದ್ದಾರೆ. ಇವತ್ತೆಲ್ಲ ಮೀಡಿಯಾದಲ್ಲಿ ಬಂದಿದೆ. ಏನಾದ್ರು ಅವರು ಸ್ವಲ್ಪ ಕಮ್ಮಿ ಮಾಡಿದ್ರೆ ಓಕೆ, ಇಲ್ಲದೇ ಇದ್ದರೆ ರೇಟ್ ಏರಿಸೋದು ಒಂದೇ ಅನಿವಾರ್ಯ. ಸರ್, ನೀವು ಕೂಡ ನಿಮ್ಮ ಕೆಲವು ಬ್ರಾಂಚ್ನ ಒಂದೆರಡು ದಿನದ ಮಟ್ಟಿಗೆ ಕ್ಲೋಸ್ ಮಾಡಿದ್ರಿ, ಮೆಜೆಸ್ಟಿಕ್ಕಲ್ಲಿರೋ ಬ್ರಾಂಚ್ನ, ಇದೊಂದೇ ಮೈನ್ ಬ್ರಾಂಚ್ನ ರನ್ ಮಾಡ್ತಾ ಇದ್ರಿ. ಸೊ ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ದುಡ್ಡು ಕೊಟ್ಕೊಂಡು ಹೋಟೆಲ್ನ ರನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ? ಈಗ ಹೋಟ್ಲು ಕ್ಲೋಸ್ ಮಾಡೋ ಮ್ಯಾಟ್ರ್ ಬರಲ್ಲ ಇಲ್ಲಿ, ಯಾಕೆಂದರೆ ಗ್ಯಾಸ್ ಕೊಡ್ತಾ ಇದ್ದಾರೆ, ಗ್ಯಾಸ್ ಸಪ್ಲೈ ಇದೆ. ಒಂದು ಸಿಲಿಂಡ್ರಿಗೆ 1000 ರೂಪಾಯಿ ಜಾಸ್ತಿ, ವರ್ಕೌಟ್ ಮಾಡೋಕ್ಕಾಗಲ್ಲ. ನಾವು ಬೇರೆ ಥರ ಮರೆ ಹೋಗಿದ್ದೀವಿ, ಸೀಮೆಣ್ಣೆಗೆ ಹೋಗಿದ್ದೀವಿ, ಡೀಸೆಲ್ಗೆ ಹೋಗಿದ್ದೀವಿ, ಎಲೆಕ್ಟ್ರಿಕ್ ಹೋಗಿದ್ದೀವಿ. ಆದರೂ ಲಿಮಿಟೆಡಾಗಿ ಸ್ವಲ್ಪ ಗ್ಯಾಸ್ ಬೇಕಾಗುತ್ತೆ. ಇದರಿಂದ ನಮಗೆ ತುಂಬ ತೊಂದರೆ. ಇದಕ್ಕೆ ಏನಾದ್ರು ಒಂದು ಪರಿಹಾರ ಅವ್ರು ಮಾಡಲೇಬೇಕು. ನಮ್ಮ ಅಸೋಸಿಯೇಷನಿಂದ ಮೀಟಿಂಗ್ ಕರಿತೀವಿ ಈ ವಾರ, ಅದರಲ್ಲಿ ಏನೋ ಒಂದು ಡಿಸೈಡ್ ಮಾಡೋಣ ಅಂತ ಇದ್ದೀವಿ. ಹಾಲಿನ ದರ ಏರಿಕೆ ಆದರೂ ಹೋಟೆಲಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ನೀರಿನ ದರ ಏರಿಕೆ ಆದರೂ ರೇಟ್ ಜಾಸ್ತಿ ಆಗುತ್ತೆ, ವಿದ್ಯುತ್ ದರ ಏರಿಕೆ ಆದರೂ ರೇಟ್ ಜಾಸ್ತಿ ಆಗುತ್ತೆ, ಗ್ಯಾಸ್ ಸಿಗ್ತಿಲ್ಲ ಅಂದರೂ ರೇಟ್ ಜಾಸ್ತಿ ಆಗುತ್ತೆ. ಗ್ರಾಹಕರಿಗೆ ಬೆಂಗಳೂರಿನಲ್ಲಿರೋರು ಬಹುತೇಕ ಜನ ಹೋಟೆಲ್ಗಳಲ್ಲೇ ಅವಲಂಬನೆ ಆಗಿದ್ದಾರೆ. ರೇಟ್ ಜಾಸ್ತಿ ಆಗ್ತಾನೇ ಇದ್ದರೆ ಜನ ಹೋಟೆಲ್ ಬರೋದು ಕಡಿಮೆ ಆಗುತ್ತಾ ಹೆಂಗೆ? ಇಲ್ಲ, ಅದು ಪರ್ಸೆಂಟೇಜ್ ಆಫ್ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಬಟ್ ಒಂದೇ ಒಂದು ಮ್ಯಾಟ್ರ್ ತೊಗೊಂಡು ನಾವು ರೇಟ್ ಏರಿಸಲ್ಲ, ಆದರೆ ವ್ಯಾಪಾರ ಮಾಡೋದು ಕಷ್ಟ. ಈಗ ಕಸ್ಟಮರ್ ಬರದೆ ವ್ಯಾಪಾರ ಹೆಂಗೆ ಮಾಡ್ತೀರಾ? ಅದರಿಂದ ದಿನನಿತ್ಯ ವ್ಯಾಪಾರ ಡೌನ್ ಆಗುತ್ತೆ. ಅವರು ಮತ್ತು ಕೆಲವು ನಮ್ಮನ್ನು ನಂಬ್ಕೊಂಡಿರೋರ್ಗೂ ಹೊರೆ ಆಗುತ್ತೆ. ವ್ಯಾಪಾರ ನೀವು ಹೇಳ್ದಂಗೆ ಸಹಜ, ಡೌನ್ ಆಗೋದು ಸಹಜ, ನಮಗೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇದಿಷ್ಟು ಕದಂಬ ಹೋಟೆಲ್ನ ಓನರ್ ಹೇಳ್ತಾ ಇರುವಂಥದ್ದು. ಸೊ ಬೆಂಗಳೂರಿನ ಅನೇಕ ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರುವಂಥದ್ದು. ಇವತ್ತು ಸಂಜೆ ಮೀಟಿಂಗ್ ಬಳಿಕ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಅರುಣ್, ಓಕೆ, ಪ್ರಗತಿಯಲ್ಲಿ ಸುಮಾರು ಜನ ಈ ಬೆಲೆ ಏರಿಕೆ ಮಧ್ಯದಲ್ಲೂ ಕೂಡ ಗ್ರಾಹಕರು ಬಂದು ಟಿಫಿನ್ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರನ್ನಾದ್ರೂ ಮಾತನಾಡಿಸಬಹುದಾ, ಹೇಗೆ ಸಮಸ್ಯೆ ಆಗ್ತಾ ಇದೆ ಗ್ರಾಹಕರಿಗೆ ಅಂತ? ಓಕೆ, ಸೊ ನಾನೊಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಸರ್, ಇವಾಗ ಹೋಟೆಲ್ನಲ್ಲಿ ದರ ಏರಿಕೆ ಆದರೆ ಏನು ಸಮಸ್ಯೆ ಆಗ್ಬೋದು ನಿಮಗೆ? ಊಟ ತಿಂಡಿದೆಲ್ಲ ದರ ಏರಿಕೆ ಆದರೆ ನಾವು ಊಟ ತಿಂಡಿ ಎಲ್ಲ ಮನೆಯಲ್ಲೇ ಮಾಡ್ತೀವಿ ಮೇಡಮ್, ಹಂಗಾಗಿ ಇಲ್ಲ. ಕಾಫಿಗೆ ಬರ್ತೀವಿ, ಭಾನುವಾರ ತಿಂಡಿಗೆ ಬರ್ತೀವಿ. ಸಮಸ್ಯೆ ಏನು, ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಅಷ್ಟೇ, ಇದು ರಾಜ್ಯದ್ದಾಗಲಿ ಕೇಂದ್ರ ಸರ್ಕಾರದಾಗಲಿ ಸಮಸ್ಯೆ ಅಲ್ಲ. ಹಾಗಾಗಿ ಬೆಲೆ ಜಾಸ್ತಿ ಆದಾಗ ಅವರು ಅನಿವಾರ್ಯವಾಗಿ ಜಾಸ್ತಿ ಮಾಡಬೇಕಾಗತ್ತೆ, ನೋಡ್ಕೊಂಡು ಮಾಡಬೇಕಷ್ಟೇ. ಸರ್, ಏನು ಹೇಳ್ತೀರಾ, ನೀವೇನು ಹೇಳ್ತೀರಾ? ಇವಾಗ ಬಡವರಿಗೆ 15-20 ರೂಪಾಯಿ ಎಲ್ಲ ರೇಟ್ ಜಾಸ್ತಿ ಆದರೆ ಕಷ್ಟನೇ. ಒಂದು ಟೀಗೆ 20-25 ರೂಪಾಯಿ ಕೊಟ್ಟು ಅವ್ರಿಗೂ ಜಾಸ್ತಿ ಆದಾಗ ಮಾಡಲೇಬೇಕಾಗತ್ತಲ್ಲ, ಅವ್ರಿಗೂ ಜಾಸ್ತಿ ಆದಾಗ ಮಾಡಲೇಬೇಕಾಗತ್ತೆ ಅಷ್ಟೇ. ಸರ್, ಏನು ಹೇಳ್ತೀರಾ? ಟೀ ರೇಟ್ ಜಾಸ್ತಿ ಆದರೆ ಏನು ಹೇಳ್ತೀರಾ? ಇದು ಇಲ್ಲಿರುವಂತಹ ಒಂದಷ್ಟು ಜನ ಗ್ರಾಹಕರು ಹೇಳ್ತಾ ಇರುವಂತಹ ಮಾತು. ಇನ್ನೂ ಒಂದಷ್ಟು ಜನರು ಮಾತಾಡಿಸ್ತಾ ಹೋಗೋ ಪ್ರಯತ್ನ ಮಾಡ್ತೀನಿ. ಸರ್, ಹೋಟೆಲ್ ತಿಂಡಿ, ಟೀ ರೇಟು ಇದೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, 8ರಿಂದ 10%, 20%. ಏನು ಹೇಳ್ತೀರಾ? ಹಾಂ ಮೇಡಮ್, ಆಗ್ತಾ ಇದೆ. ಜಸ್ಟ್ ಮೊದಲು 30 ರೂಪಾಯಿನ ಇತ್ತು, 2 ಇಡ್ಲಿ ಇವಾಗ 40 ರೂಪಾಯಿ ಆಗಿದೆ. ಕಾಫಿ ಎಲ್ಲ ರೇಟ್ ಜಾಸ್ತಿ ಆಗಿದೆ. ಇದು ತೊಂದರೆ ಆಗುತ್ತೆ ಮೇಡಮ್ ಸ್ವಲ್ಪ. ಹಾಲು ಲೀಟ್ರ್ ರೇಟೇ ಜಾಸ್ತಿ ಬರ್ತಾ ಇದೆ. ಹಾಲು ಲೀಟ್ರ್ ಜಾಸ್ತಿ ಆಗಿಲ್ಲ, ಬಟ್ ಹೋಟ್ಲವರೆಲ್ಲ ಗ್ಯಾಸ್ ಕಡೆಯಿಂದ ಎಲ್ಲ ಹೋಟ್ಲಲ್ಲೂ 10 ರೂಪಾಯಿ 15 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೇಡಮ್ ಗ್ಯಾಸ್ ಪಟ್ಟು. ಸರ್, ಹೋಟೆಲ್ಗಳಲ್ಲಿ ತಿಂಡಿ, ಟೀ ದರ ಏರಿಕೆ ಆಗ್ತಾನೇ ಇದೆ. 8ರಿಂದ 10% ಆಯಿತು, ಈಗ 20%ಗೆ ಹೋಗುತ್ತೆ. ಏನು ಹೇಳ್ತೀರಾ?
ಇಲ್ಲ 20% ಆಗುತ್ತೆ ಅಂದರೆ ಜಾಸ್ತಿ ಆದಂಗೈತಲ್ಲ. ಈಗಿನ ಪ್ರಾಬ್ಲಮ್ ಇರೋದ್ರಿಂದ 20% ಹೋಗ್ತಾ ಇದೆ ಅಷ್ಟೇ. ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ಹಾಂ ಕಷ್ಟನೇ, ಕಷ್ಟ ಇಲ್ಲ. ಸರಿ ಏನು ಹೇಳ್ತೀರಾ? ಇದು ಇಲ್ಲಿರುವಂತಹ ಗ್ರಾಹಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ದರ ಏರಿಕೆ ಅನ್ನೋದು ಈಗಿನ ಸಿಚುವೇಶನ್ಗೆ ಅನಿವಾರ್ಯ ಆಗಿದೆ, ಬಟ್ ಅವೈಜ್ಞಾನಿಕವಾಗಿ ಏರಿಕೆ ಆದ್ರೆ ಕಷ್ಟ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು ಅರುಣ್. ಎಸ್, ಥ್ಯಾಂಕ್ ಯು ಪ್ರಗತಿ ಎಲ್ಲ ಡೀಟೇಲ್ಸ್ಗೆ. ಮುಂದಿನ ಸುದ್ದಿಗೆ ಹೋಗೋಣ. ಮೈಸೂರು ಪಾಕ್ಗೂ ಕೂಡ ಗ್ಯಾಸ್ ಬೆಲೆ ಏರಿಕೆಯ ಸಂಕಷ್ಟ ಎದುರಾಗಿದೆ. ಜನಾರ್ದನ್ ಹೋಟೆಲ್ನಲ್ಲಿ ಮೈಸೂರು ಪಾಕ್ ದುಬಾರಿ ಆಗಿಬಿಟ್ಟಿದೆ ಮತ್ತಷ್ಟು. ಜನಾರ್ದನ್ ಹೋಟೆಲ್ ಫೇಮಸ್ ಹೋಟೆಲ್ ರಾಮನಗರದಲ್ಲಿದೆ. 1 kg ಮೈಸೂರು ಪಾಕ್ ಬೆಲೆ 1,000 ರೂಪಾಯಿ ಇದೆ ಸದ್ಯಕ್ಕೆ. 1 kg ಮೈಸೂರು ಪಾಕ್ 1,000 ರೂಪಾಯಿ. ಗ್ಯಾಸ್ ಬೆಲೆ ಏರಿಕೆಯಿಂದ ಅನಿವಾರ್ಯವಾಗಿ ಈಗ ಇದರ ಬೆಲೆಯನ್ನು ಕೂಡ, ಮೈಸೂರು ಪಾಕ್ ಬೆಲೆಯನ್ನು ಕೂಡ ಹೆಚ್ಚಳವನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಜನಾರ್ದನ್ ಹೋಟೆಲ್ ಮಾಲೀಕರು ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಸಹಜವಾಗಿ ಈ ರೀತಿಯಾಗಿ ರೇಟ್ ಜಾಸ್ತಿ ಮಾಡಿದಾಗ ಇದ್ದಕ್ಕಿದ್ದಂಗೆ ಇಲ್ಲಿ ಗ್ರಾಹಕರ ಮೇಲೆ ಹೊಡೆತ ಬೀಳುತ್ತೆ, ಬರುವಂಥವರ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಗಣನೀಯ ಪ್ರಮಾಣದಲ್ಲಿ ನಿರಂತರವಾಗಿ ಈ ಬಿಸ್ನೆಸ್ಗೆ ಹೊಡೆತ ಬೀಳುತ್ತೆ ಅಂತ ಹೋಟೆಲ್ ಮಾಲೀಕರು ಅಳಲನ್ನು ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಆ ಜನಾರ್ದನ್ ಹೋಟೆಲ್ ಮಾಲೀಕರು ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಏನು ಹೇಳಿದ್ರು ಅಂತ ನೋಡೋಣ. ಒಂದು ದಿವಸದಲ್ಲಿ ಜಾಸ್ತಿ ಮಾಡಿದ್ದಾರೆ 1,000 ರೂಪಾಯಿ. ಹೆಂಗ್ ತಡ್ಕೊಳ್ಳೋದು ಹೇಳಿ? ನಮ್ ದಿವಸ ಒಂದ್ 2 ಸಿಲಿಂಡರ್ 3 ಸಿಲಿಂಡರ್ ಬೇಕೇ ಬೇಕು ನಮ್ಗೆ. 3,000 ರೂಪಾಯಿ ಅಲ್ಲೇ ಹೊರಟಾಯ್ತು. ತುಂಬಾ ಇದಾಗ್ತಾ ಇದೆ. ತುಪ್ಪದ ರೇಟ್ ಏನೋ ಜಾಸ್ತಿ ಆದ್ರೆ ನಾವು ಜಾಸ್ತಿ ಮಾಡ್ತೀವಿ. 1 kg 1,000 ರೂಪಾಯಿ ಇದೆ, ಅಲ್ವಾ 1,200 ಇದೆ. ಸಮಸ್ಯೆ ತುಂಬಾ ಆಗಿದೆ. ಅದು ಒಂದೇ ಸರಿ 1,000 ರೂಪಾಯಿ ಅಂದ್ರೆ ನಮ್ಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಬೆಣ್ಣೆ ಎಲ್ಲ ಬರ್ತಾ ಇದೆಯಲ್ಲ, ಅವರೆಲ್ಲ ಜಾಸ್ತಿ ಮಾಡಿದ್ರೆ ಅನಿವಾರ್ಯ ಮಾಡ್ಲೇಬೇಕಾಗುತ್ತೆ.